ಅಲ್ಲ ರುಕ್ಮಿಣಿ ಅವರೇ, ನೀವು ಏನು ಹೇಳ್ತಾ ಇದ್ದೀರಾ? ಪ್ರಜ್ಞೆ ಇದೆಯಾ? ನೀವು ಏನು ಮಾತಾಡ್ತಾ ಇದ್ದೀರಾ ಅಂದ್ಬಿಟ್ಟು? ಅಲ್ಲ, ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಇಲ್ಲ ರುಕ್ಮಿಣಿ ಅವರೇ, ನನಗೆ ಇದೆಲ್ಲ ಇಷ್ಟ ಇಲ್ಲ. ಅಲ್ಲ ಸೂರ್ಯ ಅವರೇ, ಯಾಕೆ ಬೇಡ? ನಾನು ಯಾವುದ್ರ ಕಡಿಮೆ ಆಗಿದ್ದೀನಿ ಹೇಳಿ ನೀವು. ಯಾಕೆ ನಿಮಗೆ ನಾನು ಸರಿಯಾಗಿ ಜೋಡಿ ಆಗೋದಿಲ್ವಾ? ನಾನು ಒಳ್ಳೆ ಹುಡುಗಿ ಅಲ್ವಾ? ನಾನು ಚೆನ್ನಾಗಿಲ್ವಾ? ಏನಾಗಿದೆ ಹೇಳಿ. ಇಲ್ಲ ನೋಡೋಕೆ ಚೆನ್ನಾಗಿಲ್ವಾ ನಾನು? ಕೈ ತುಂಬ ಸಂಪಾದನೆ ಮಾಡ್ತಿದ್ದೀನಿ, ಓದಿರೋ ಹುಡುಗಿ. ಆಮೇಲೆ ನಾನು ನಿಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀನಿ. ಇನ್ನೇನು ಬೇಕು ನಿಮಗೆ? ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ಸೂರ್ಯ ಅವರೇ? ನನಗೆ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಗೊತ್ತಾ? ಹೇಳಿ, ನನ್ನಿಂದ ಏನು ಕಡಿಮೆ ಆಗಿದೆ ಅಂತನಾದರೂ ಹೇಳಿ. ಇಲ್ಲ ಸೂರ್ಯ ಅವರೇ, ನಾನು ಸುಮ್ಮನಾಗೋದಿಲ್ಲ. ನಾನಂತೂ ಸುಮ್ಮನಾಗೋದಿಲ್ಲ. ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ನೀವು ಇಲ್ಲದೆ ನನಗೆ ಬದುಕೋಕ್ಕಾಗೋದಿಲ್ಲ ಸೂರ್ಯ ಅವರೇ. ಸಾರಿ ರುಕ್ಮಿಣಿ ಅವರೇ, ನನಗೆ ಆಲ್ರೆಡಿ ಮದುವೆ ಆಗಿದೆ. ಇಲ್ಲ ಇಲ್ಲ, ಇದೆಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಮದುವೆ ಆಗಬೇಕಾಗುತ್ತೆ ಅಂತ ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಅಲ್ಲ, ಮದುವೆ ಆದ್ಮೇಲೆ ನಿಮ್ಮ ಎಂತ ಹೇಳಿದ್ರು? ನಿಮ್ಮ ಮಿಸ್ಸಸ್ ಎಲ್ಲೋದ್ರು ಹೇಳಿ ನೀವು. ಆಂಟಿನೂ ಹೇಳಿಲ್ಲ, ಅಂಕಲು ಹೇಳಿಲ್ಲ, ನೀವು ಹೇಳಿಲ್ಲ ಮದುವೆ ಆಗಿದೆ ಅಂತ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಸೂರ್ಯ ಅವರೇ. ನಾನು ಮಾತ್ರ ಇದನ್ನ ನಂಬೋದಿಲ್ಲ. ಇಲ್ಲ ರುಕ್ಮಿಣಿ ಅವರೇ, ನನಗೆ ಆಲ್ರೆಡಿ ಮದುವೆ ಆಗಿದೆ. ಐ ಪ್ರಾಮಿಸ್. ಅದೆಲ್ಲ ನಂಗೆ ಬೇಡ ಸೂರ್ಯ ಅವರೇ, ಅದೆಲ್ಲ ನಂಗೆ ಬೇಕಾಗಿಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತಲೂ ಗೊತ್ತು. ನನಗೆ ಬೇಕಾಗಿಲ್ಲ. ನಾನು ಮದುವೆ ಆಗಿ ನೀವು ಅಷ್ಟೇ. ಇಲ್ಲಾಂದ್ರೆ ನನ್ನ ಜೀವ ಸಹಿತ ಇರೋದಿಲ್ಲ. ನಾನು ಸತ್ತೋಗ್ಬಿಡ್ತೀನಿ. ನಾನು ಸೂಸೈಡ್ ಮಾಡ್ಕೋತೀನಿ. ನಾನು ನಿಮಗೋಸ್ಕರನೇ ಎಷ್ಟು ಇಷ್ಟಪಡ್ತಾ ಇದ್ದೀನಿ ಗೊತ್ತಾ? ನಾನು ನಿಮ್ಮನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ನೀವು ಇಲ್ಲಾಂದ್ರೆ ನಾನು ಬದುಕೋಕ್ಕಾಗೋದಿಲ್ಲ ಸೂರ್ಯ ಅವರೇ. ಅಲ್ಲ ರುಕ್ಮಿಣಿ ಅವರೇ, ಅದೇನು ಹುಚ್ಚುಚ್ಚಿ ಥರ ಮಾತಾಡ್ತಾ ಇದ್ದೀರಲ್ಲ. ಓದಿರೋ ಹುಡುಗಿ ಅಂತೀರಾ? ಸ್ವಲ್ಪ ಸಾಮಾನ್ಯ ಜ್ಞಾನನೂ ಇಲ್ವಾ? ಸಾಯ್ತೀನಿ 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 ಅಂತ ನಿಂತಿದ್ದೀರಲ್ಲ, ಏನಾಗಿದೆ ನಿಮಗೆ? ತಲೆ ಕೆಟ್ಟೋಗಿದ್ಯಾ? ಯಾಕೆ ಹಿಂಗೆ ಆಡ್ತಿದ್ದೀರಾ? ಒಂದು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ನೋಡಿ. ನನಗೆ ಆಲ್ರೆಡಿ ಮದುವೆ ಆಗಿದೆ. ಪ್ರೂಫ್ ಏನು ಬೇಕು ನಿಮಗೆ? ಮದುವೆ ಆಗಿದೆಯಾ? ಸರಿ, ಅದೇ ಮದುವೆ ಆಗಿರೋದು ನಿಜ ಅನ್ಕೊಳ್ಳೋಣ. ಅದು ನಂಗೆ ಗೊತ್ತಿಲ್ಲ. ನೀವು ನನ್ನ ಮದುವೆಗೆ ಅಷ್ಟೇ. ನಾನು ತುಂಬ ಪ್ರೀತಿಸ್ತಾ ಇದ್ದೀನಿ ಸೂರ್ಯ ಅವರೇ, ತುಂಬ ಅಂದರೆ ತುಂಬ. ಅಲ್ಲ ರುಕ್ಮಿಣಿ ಅವರು, ಇದು ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ ನೀವು? ಕಾಮಿಡಿ ಏನಾದರೂ ಮಾಡ್ತಿದ್ದೀರಾ? ಅಲ್ಲ, ನನ್ನ ಜೀವನದಲ್ಲಿ ನಾನು ಯಾಕೆ ಕಾಮಿಡಿ ಮಾಡಲಿ? ಇಲ್ಲ ಸೂರ್ಯ ಅವರೇ, ಕಾಮಿಡಿ ಏನು ಮಾಡ್ತಿಲ್ಲ. ನಾನು ನಿಜ ಹೇಳ್ತಿರೋದು. ಪ್ಲೀಸ್, ನೀವು ನನ್ನ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಸೂರ್ಯ ಅವರೇ, ನಾನು ನಿಮ್ಗೆ ತುಂಬ ಪ್ರೀತಿಸ್ತಾ ಇದ್ದೀನಿ ಗೊತ್ತಾ? ನಾನು ನಿಮ್ಮ ಮನೆಗೆ ಬರೋಕ್ಕಿಂತ ಮುಂಚೆಲೇ ನಾನು ನನ್ನ ಪಾಡ್ ಮಾಡಿದ್ದೆ. ನನಗೆ ಪ್ರೀತಿ ಅದೆಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಏನೋ ನೀವು ನೋಡ್ಬಿಟ್ಟು ನಿಮ್ಮ ಪ್ರೀತಿಲಿ ಬಿದ್ದುಬಿಟ್ಟಿದ್ದೀನಿ. ಪ್ಲೀಸ್ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಸೂರ್ಯ ಅವರೇ. ಬೇಕಾದರೆ ನಿಮ್ಮ ಕಾಲು ಬೇಕಾದರೂ ಬಿದ್ದುಬಿಡ್ತೀನಿ. ಪ್ಲೀಸ್ ಸೂರ್ಯ ಅವರೇ, ನನ್ನ ಮದುವೆಯಾಗಿ. ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಗೊತ್ತಾ? ಸೂರ್ಯ ಅವರೇ, ನಿಮ್ಮ ಪ್ರೀತಿ ಪಡ್ಕೊಳ್ಳೋಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ನಾನು ಸಾಯಕ್ಕೂ ಸಿದ್ಧಾಗಿದ್ದೀನಿ ಸೂರ್ಯ ಅವರೇ. ಪ್ಲೀಸ್ ಈ ಥರ ಎಲ್ಲ ಹೇಳಕ್ಕೆ ಹೋಗ್ಬೇಡಿ ಪ್ಲೀಸ್. ಸೂರ್ಯ, ನಾನು ಅರ್ಥ ಮಾಡ್ಕೊಳ್ಳಿ. ನೀವು ಯಾಕೆ ಹೇಳಿಲ್ಲ ಹೇಳಿ? ಮದುವೆಗಿರೋ ವಿಚಾರ ನನಗೆ ಯಾಕೆ ಹೇಳಿಲ್ಲ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಮದುವೆಗಿದ್ದೀರಲ್ವ, ಆಗಿ ಪರವಾಗಿಲ್ಲ. ನನ್ನ ಮದುವೆಯಾಗಿ. ಇದೇನು ಮಾತಾಡ್ತಾ ಇದ್ದೀರಾ ರುಕ್ಮಿಣಿ ಅವರೇ? ಒಂದು ಸ್ವಲ್ಪ ಬುದ್ಧಿ ಯೂಸ್ ಮಾಡಿ ನೀವು. ಅರ್ಥ ಆಗ್ತಿದೆಯಾ? ಸುಮ್ಮನೆ ಏನೇನೋ ಮಾತಾಡಬೇಡಿ ನೀವು. ಕಣ್ಣ ತೆರೆದು ನೋಡಿ ನೀವು. ಸುಮ್ಮನೆ ಎಲ್ಲನೂ ಮನಸ್ಸಿಂದಲೇ ಯೋಚನೆ ಮಾಡ್ತಿರಲ್ಲ. ನನಗೆ ಆಲ್ರೆಡಿ ಮದುವೆ ಆಗಿದೆ. ನೀವು ಯಾಕಿನ್ನ ಅರ್ಥ ಮಾಡ್ಕೊಳ್ತಿಲ್ಲ? ಯಾಕೆ ಅರ್ಥ ಮಾಡ್ಕೊತಿಲ್ಲ ನೀವು ಅಂತ? ಇಲ್ಲ ರುಕ್ಮಿಣಿ ಅವರೇ, ಬೇಕಾದರೆ ಫ್ರೆಂಡಾಗಿರೋಣ ಅಷ್ಟೇ. ಅದು ಬಿಟ್ಬಿಟ್ಟು ನೀವು ಅದು ಇದು ಲವ್ ಅದು ಇದು ಅಂದರೆ ನಾನು ಒಪ್ಕೊಳ್ಳೋದಿಲ್ಲ. ನನಗಾಗಲೇ ಮದುವೆ ಆಗಿದೆ. ಇದು ಒಳ್ಳೇದು ಅಲ್ಲ. ಅರ್ಥ ಆಯ್ತಾ? ಇಲ್ಲ ಸೂರ್ಯ ಅವರೇ, ಇಲ್ಲ. ನೀವೇನು ಹೇಳಿದ್ರು ನಾನು ಒಪ್ಕೊಳ್ಳೋದಿಲ್ಲ. ನೀವು ನನ್ನ ಮದುವೆ ಆಗಲೇಬೇಕಷ್ಟೇ. ಏನು ಕಡಿಮೆ ಆಗಿದೆ ಅಂತ ಕೇಳ್ತಾ ಇದ್ದೀನಿ, ನೀವು ಹೇಳ್ತಾ ಇಲ್ಲ. ನೀವು ಮದುವೆ ಆಗಿದ್ದೀರಲ್ವಾ, ಹಾಗೆ ನನ್ನ ಮದುವೆಯಾಗಿ. ನಾನು ನಿಮ್ಗೆ ತುಂಬ ಪ್ರೀತಿಸ್ತಾ ಇದ್ದೀನಿ. ಹಾಗೆ ಅಂದರೆ ಹಾಗೆ ಅಷ್ಟೇ. ನೀವು ಯಾಕೆ ಈ ಥರ ಹಠ ಮಾಡ್ತಾ ಇದ್ದೀರಾ ರುಕ್ಮಿಣಿ ಅವರೇ? ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನನ್ನ? ಅಲ್ಲ, ಇವ್ರು ಯಾಕೆ ಈ ಥರ ಆಡ್ತಿದ್ದಾರೆ? ನಾನು ಇವತ್ತು ಕೆಲಸ ಇದೆ ಅಂತ ನಾನು ಇವತ್ತು ಬರಲೇಬಾರ್ದಿತ್ತು. ಈ ಥರ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಇನ್ನೂ ಬೇರೆ ವಿಚಾರ ಇರಬೇಕು ಅಂದ್ಕೊಂಡೆ. ಯಾಕೆ ಈ ಥರ ಆಡ್ತಿದ್ದಾರೆ? ಇವರು ತುಂಬ ಒಳ್ಳೆಯವರು. ನಾನು ನೋಡ್ದಂಗೆ ಯಾವ ಥರನೂ ಮಿಸ್ಲೆಸ್ ಆಗಿ ಬಿಹೇವ್ ಮಾಡಿದವರೇ ಅಲ್ಲ. ಯಾಕೆ ಈ ಥರ ಆಡ್ತಿದ್ದಾರೆ ಇವರು? ಸೂರ್ಯ ಅವರೇ, ನಾನು ನಿಮ್ಗೆ ತುಂಬ ಹಚ್ಕೊಬಿಟ್ಟಿನಿ. ನೀವು ಇಲ್ಲದೆ ನಂಗೆ ಇರೋಕೆ ಆಗೋದಿಲ್ಲ ಸೂರ್ಯ ಅವರೇ. ಹೇಳ್ತಾ ಇದ್ದೀನಲ್ಲ, ನೀವು ಮದುವೆ ಆಗಿದ್ದೀರಲ್ವಾ, ಇರಿ. ಸರಿ, ಎಲ್ಲೋದ್ರು ನಿಮ್ಮ ಹೆಂಡತಿ? ರುಕ್ಮಿಣಿ ಅವರೇ, ಅವ್ರವ್ರ ತಾಯಿ ಮನೇಲಿದ್ದಾರೆ. ಬೇಕಾದರೆ ಬನ್ನಿ, ಫೋಟೋ ಐತೆ ತೋರಿಸ್ಲಾ? ಮದುವೆ ಫೋಟೋ ಎಲ್ಲ ಇದೆ, ತೋರಿಸ್ಲಾ? ನನಗೆ ಬೇಕಾಗಿಲ್ಲ ಸೂರ್ಯ ಅವರೇ, ನಂಗೆ ಬೇಕಾಗಿಲ್ಲ. ನಾನು ಪ್ರೂಫ್ ಕೇಳಿದ್ನಾ? ನನಗೆ ಅದೇನು ಬೇಡಲೇ ಬೇಡ. ನನಗೆ ಆಚೆ ವಿಚಾರ ಈಚೆ ವಿಚಾರ ನನಗೇನು ಬೇಡ. ನನಗೆ ಅದೆಲ್ಲ ಬೇಡದಿರೋ ವಿಚಾರ. ಸುಮ್ಮನೆ ನನಗೆ ಏನೇನೋ ಹೇಳ್ಬೇಡಿ. ನನಗೆ ನೀವು ಬೇಕು ಅಂದರೆ ಬೇಕು ಅಷ್ಟೇ. ನೀವು ಯಾಕೆ ಈ ಥರ ಆಡ್ತಾ ಇದ್ದೀರಾ? ಏನು ಕಡಿಮೆ ಆಗಿದೆ ಅಂತ ಹೇಳಿ. ನಿಮ್ಮ ಹೆಂಡತಿ ನನಗಿಂತ ಚೆನ್ನಾಗಿದ್ದಾಳಾ? ಹೇಳಿ, ನನಗಿಂತ ಸುಂದರವಾಗಿದ್ದಾಳಾ? ಆಗಲ್ಲ ರುಕ್ಮಿಣಿ ಅವರೇ, ಏನಾದರೂ ಹೋಗ್ಲಿ, ಅವ್ರು ಇರ್ತೀಯಲ್ವಾ? ನೀವು ಯಾಕೆ ಕಟ್ತೀರಾ? ಇಲ್ಲ ಇಲ್ಲ, ಅದೆಲ್ಲ ನನಗೆ ಬೇಕಾಗಿಲ್ಲ. ನನ್ನ ನೀವು ಮದುವೆ ಆಗಲೇಬೇಕು, ಇಲ್ಲಾಂದರೆ ನಾನು ಬದುಕಿರೋದಿಲ್ಲ. ರುಕ್ಮಿಣಿ ಪ್ಲೀಸ್, ನನಗೆ ತಪ್ಪಾಗಿದೆ. ಮದುವೆ ಆಗಿದ್ದೀನಿ ಅಂತ ನಾನು ಹೇಳಿರ್ಲಿಲ್ಲ ನಿಮಗೆ. ಹಾಗನ್ಬಿಟ್ಟು ನೀವು ಈ ಥರ ಎಲ್ಲ ಮಾಡೋದು ಸರಿ ಇಲ್ಲ ರುಕ್ಮಿಣಿ ಅವರೇ. ಒಂದ್ಸಲ ನಿಧಾನವಾಗಿ ಕೂತ್ಕೊಂಡು ತಾಳ್ಮೆಯಿಂದ ಯೋಚನೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ನೀವು ಆಟದ ಬುದ್ಧಿ ತಗೋಬೇಡಿ. ಕೋಪದಲ್ಲಿ ನಿಮ್ಮ ಬುದ್ಧಿಯ ಕೋಪದ ಕೈ ಕೊಡಬೇಡಿ, ಎಲ್ಲ ಹಾಳಾಗ್ಬಿಡುತ್ತೆ. ಪ್ಲೀಸ್ ಹೇಳೋದಾದ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವು ಯಾಕೆ ಈ ಥರ ಆಡ್ತಿದ್ದೀರಾ? ಸೂರ್ಯ ಅವರೇ, ನನಗೆ ಏನು ಹೇಳಕ್ಕೆ ಬರಬೇಡಿ, ಮಾಡಬೇಡಿ. ನನ್ನ ಮದುವೆ ಆಗ್ತಿರೋ ಇಲ್ಲವೋ ಅಷ್ಟೇ ಹೇಳಿ. ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ಬೇಕಾದ್ರೆ ಟೈಮ್ ಕೊಡ್ತೀನಿ. ಯಾವುದೂ ಯೋಚನೆ ಮಾಡಿಬಿಟ್ಟು ಹೇಳಿ. ಅದು ಬಿಟ್ಬಿಟ್ಟು ಆಗಲ್ಲ ಅಂತ ಯಾವತ್ತು ಅಂತೀರ, ನಾನು ಅವತ್ತೇ ಸತ್ತೋಗ್ಬಿಡ್ತೀನಿ ಅಷ್ಟೇ. ಇದೇನು ಈ ಥರ ಮಾತಾಡ್ತಾ ಇದ್ದೀರಾ? ಏನಾಗಿದೆ ನಿಮಗೆ?
ನಂಗೆ ಆಲ್ರೆಡಿ ಮದುವೆ ಆಗಿದೆ. ಇದು ಕಾನೂನು ಪ್ರಕಾರ ತಪ್ಪು. ರುಕ್ಮಿಣಿಯವರೇ, ಇದು ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ನಾನು ಯಾವತ್ತೂ ನಿಮ್ಮನ್ನ ಆ ಥರ ನೋಡಿಲ್ಲ ರುಕ್ಮಿಣಿಯವರೇ. ನಾನು ನಿಮ್ಮನ್ನ ಜಸ್ಟ್ ಫ್ರೆಂಡ್ ಅಂತಲೇ ನೋಡಿರೋದು. ನಾನು ಯಾವತ್ತಾದರೂ ನಿಮ್ಮ ಜೊತೆ ಥರ ಬಿಹೇವ್ ಮಾಡಿರೋದು ನೋಡಿದ್ದೀರಾ? ಸೂರ್ಯ ಅವ್ರಿಗೆ ನೀವು ಯಾವತ್ತಿದ್ರು ಫ್ರೆಂಡ್ ಅಂತ ನೋಡಿರ್ಬೋದು ಅಷ್ಟೇ, ಆದರೆ ನಾನು ನಿಮ್ಮನ್ನ ಗಂಡ ಅಂತಲೇ ನೋಡಿರೋದು. ಹೇಳೋದನ್ನ ನೀವು ಅರ್ಥನೇ ಮಾಡ್ಕೋತಿಲ್ವಲ್ಲ. ನೀವಂದರೆ ನಂಗೆ ತುಂಬ ಇಷ್ಟ. ನಾನು ಅದೇ ಹೇಳೋಕ್ಕೋಸ್ಕರನೇ ಅವತ್ತಿಂದ ವೆಯ್ಟ್ ಮಾಡ್ತಿದ್ದೆ. ನೀವೇ ನನಗೆ ಸಿಗಲಿಲ್ಲ ಮಾತಾಡೋದಕ್ಕೆ. ಅದು ಅಲ್ಲದೆ ನನಗೆ ಬೇರೆ ಕಾರಣ ಬೇಕಾಗಿಲ್ಲ. ನೀವು ಕಳ್ಳಾಗಿದ್ರು ಪರವಾಗಿಲ್ಲ, ನೀವು ಮೋಸಗಾರಾದ್ರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ನನಗೆ ನೀವು ಬೇಕಲೇಬೇಕು ಅಷ್ಟೇ. ನಾನು ಹೇಳಿದ್ದೀನಿ, ಅಪ್ಪ ಅಮ್ಮನಿಗೆಲ್ಲ ಹೇಳ್ಬಿಟ್ಟಿದ್ದೀನಿ, ನಾನು ಪ್ರೀತಿಸ್ತಾ ಇದ್ದೀನಿ, ಅವ್ರ ಜೊತೆ ಮದುವೆ ಆಗ್ತೀನಿ ಅಂತ ಹೇಳಿದ್ದೀನಿ. ಸೂರ್ಯ ಅವರೇ, ನಾನು ಇವಾಗ ಹೋಗಿ ಹೆಂಗೆ ಹೇಳಿ? ನಾನು ಬೇಡ, ನೀವು ಬೇಕು ಅಂದರೆ ನಂಗೆ ಬೇಕು ಅಷ್ಟೇ. ಇದು ಯಾಕೆ ಹಿಂಗೆ ಮಾಡ್ತಿದ್ದೀರಾ ನೀವು? ಈಗ ನಾನು ಏನು ಮಾಡಲಿ? ಸತ್ತೋಗ್ಬಿಡ್ಲಾ? ನೀವು ನಿಮ್ಮ ಹೆಂಡತಿ ಜೊತೆ ಚೆನ್ನಾಗಿರಿ, ನಾನು ಸತ್ತೋಗ್ಬಿಡ್ತೀನಿ. ಆ ಥರ ಏನಾದರೂ ಮಾಡಿಬಿಟ್ಟಿಲ್ಲ. ಇದು ಯಾಕೆ ಹಿಂಗೆ ಆಡ್ತಿದ್ದೀರಾ ಹುಚ್ಚಿ ಥರ? ಹುಚ್ಚಿ ಆಗ್ಬಿಟ್ಟಿದ್ದೀನಿ ಸೂರ್ಯ ಅವರೇ, ನಾನು ತುಂಬ ಹುಚ್ಚಿ ಆಗ್ಬಿಟ್ಟಿದ್ದೀನಿ. ನಿಮ್ಮ ಪ್ರೀತಿಸಿ ಹುಚ್ಚಿ ಆಗ್ಬಿಟ್ಟಿದ್ದೀನಿ. ಪ್ಲೀಸ್ ರುಕ್ಮಿಣಿಯವರು, ಈ ಥರ ಎಲ್ಲ ಮಾತಾಡಬೇಡಿ. ನನ್ನ ನಂಬ್ಕೊಂಡು ನಮ್ಮಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ನನ್ನ ಹೆಂಡತಿ ಇದ್ದಾರೆ. ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಾನು ಕಷ್ಟಪಟ್ಟು ಓದಿ ಒಂದು ಕೆಲಸ ತಗೊಂಡಿದ್ದೀನಿ. ನೀವು ಈ ಥರ ಎಲ್ಲ ಮಾಡಿ ಅದನ್ನೂ ಹಾಳು ಮಾಡಿಬಿಡ್ಬೇಡಿ. ಕೆಲಸ ಓದಿ ಏನಾಯಿತು? ಆಂಟಿನ ನಾನು ನೋಡ್ಕೋತೀನಿ, ಅಂಕಲ್ನ ನಾನು ನೋಡ್ಕೋತೀನಿ, ನಿಮ್ಮನ್ನ ನಾನು ನೋಡ್ಕೋತೀನಿ. ನಾನು ಕೆಲಸಕ್ಕೆ ಹೋಗ್ತಾ ಇಲ್ವಾ? ನಾನು ದುಡ್ದು ನಿಮ್ಗೆ ಸಾಕ್ತೀನಿ. ಪ್ಲೀಸ್ ನನ್ನ ಮದುವೆ ಆಗಿ ಪ್ಲೀಸ್. ಸೂರ್ಯ ಅವರೇ, ನಿಮ್ಮನ್ನ ಯಾವುದೇ ಕಷ್ಟ ಇಲ್ಲ ನಾನು ನೋಡ್ಕೋತೀನಿ. ನೀವು ಕೇಳಿದ್ದೆಲ್ಲ ನಾನು ತಗೊಡ್ತೀನಿ. ಪ್ಲೀಸ್ ಸೂರ್ಯ ಅವರೇ, ನಾವು ಒಪ್ಕೊಳ್ಳಿ ಮದುವೆ ಆಗೋಕ್ಕೆ. ಏನು ಕಡಿಮೆ ಆಗಿದೆ ಹೇಳಿ? ಅಂಥದ್ದೇನು ಕಡಿಮೆ ಆಗಿದೆ? ರುಕ್ಮಿಣಿಯವರೇ, ನೀವು ತುಂಬ ಒಳ್ಳೆ ಹುಡುಗಿ ಅಂತ ನನಗೆ ಗೊತ್ತು. ಹಾಗನ್ಬಿಟ್ಟು ಈ ಥರ ಎಲ್ಲ ಸರಿ ಇರಲ್ಲ. ನಾನು ನೋಡಿದವ್ರು ಏನು ಅನ್ಕೋತಾರೆ? ನಡೀರಿ ಮನೆಗೆ. ಇಲ್ಲ, ನೋಡಿದ್ರೆ ಸಾವಿರ ಅನ್ಕೋತಾರೆ. ಅನ್ಬಿಟ್ಟು ಇಲ್ಲ ನಾನು ಇಲ್ಲೇ ಇರ್ತೀನಿ. ಯಾವುದಾದ್ರೂ ಒಂದು ತೀರ್ಮಾನ ಆಗಲೇಬೇಕು. ನೋಡಿದ್ರೆ ಸಾವಿರ ಏನು ಎಷ್ಟು ಬೇಕಾದ್ರೂ ಅಂದ್ಕೊಳ್ಳಿ, ನನಗೆ ಬೇಕಾಗಿಲ್ಲ ಅದೆಲ್ಲ. ಹೇಳಿ, ನೀವು ಪ್ರೀತಿಸ್ತೀರ ನನ್ನ ಮದುವೆ ಆಗ್ತೀರಾ? ಯಾವಾಗ ಮದುವೆ ಆಗ್ತೀರಾ? ರುಕ್ಮಿಣಿಯವರೇ, ಅಲ್ಲಿ ಅಕ್ಕಪಕ್ಕ ಎಲ್ಲ ಜನ ನೋಡ್ತಿದ್ದಾರೆ, ನಡೀರಿ. ಇದೆಲ್ಲ ಸರಿ ಕಾಣೋದಿಲ್ಲ. ರುಕ್ಮಿಣಿಯವರೇ, ಪ್ಲೀಸ್ ನಡೀರಿ. ಇದು ಯಾಕೆ ಈ ಥರ ಕಿರ್ಚ್ತಾ ಇದ್ದೀರಾ? ನಾನು ನಡೀರಿ ಮನೆಗೆ. ಅಲ್ಲಿ ಏನಾದರೂ ಮಾತಾಡೋಕ್ಕಾಗುತ್ತೆ, ಕೂತಿ ನಡೀರಿ ಪ್ಲೀಸ್. ಇಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ. ಇಲ್ಲೇ ಒಂದು ತೀರ್ಮಾನ ಆಗಬೇಕು ಸೂರ್ಯ ಅವರೇ, ಇಲ್ಲೇ ಒಂದು ತೀರ್ಮಾನ ಆಗಬೇಕು. ನಾನಂತೂ ಮನೆಗೆ ಬರೋದಿಲ್ಲ. ನೀವು ಒಪ್ಕೊಳ್ಳೋ ತನಕ ನಾನು ಮನೆಗೆ ಬರೋದಿಲ್ಲ. ಬೇಕಾದ್ರೆ ಸತ್ತೇ ಹೋಗ್ಬಿಡ್ತೀನಿ. ನಾನು ನಿಮಗೋಸ್ಕರ ಎಷ್ಟೆಲ್ಲ ಮಾಡ್ಕೊಂಡ್ಬಂದಿದ್ದೀನಿ ಗೊತ್ತಾ? ನಾನು ನಿಮಗೆ ಸ್ಯಾರಿ ಎಲ್ಲ ಹಾಕೊಂಡ್ರೆ ತುಂಬ ಇಷ್ಟ ಅಂತ. ನಿಮ್ಗೆ ಏನು ಇಷ್ಟ ಬರುತ್ತೆ, ನಿಮ್ಗೆ ಏನು ಇಷ್ಟ, ಏನು ತಿನ್ನೋಕ್ಕೆ ಇಷ್ಟ, ಹೇಗಿರೋಕ್ಕೆ ಇಷ್ಟ ಅಂತ ನಾನು ಎಲ್ಲನೂ ಒಬ್ಸರ್ವ್ ಮಾಡಿದ್ದೀನಿ, ಎಲ್ಲನೂ ತಿಳ್ಕೊಂಡಿದ್ದೀನಿ ನಾನು. ನಿಮ್ಮ ಪ್ರೀತಿ ಇರೋದಕ್ಕೋಸ್ಕರ ನಾನು ಆ ಥರ ಮಾಡಿರೋದು ಸೂರ್ಯ ಅವರೇ. ನಾನು ನಿಮಗೋಸ್ಕರ ನೀವು ಮನೆ ಬಿಟ್ಟು ಹೊರಟೋಗ್ತಿದ್ರಿ. ನಾನು ಎಲ್ಲ ಸಮಯ ಆಂಟಿ ಜೊತೆ ಸ್ಪೆಂಡ್ ಮಾಡ್ತಿದ್ದೆ. ಅವ್ರನ್ನ ಕೇಳ್ತಿದ್ದೆ ಏನು ಇಷ್ಟ, ಅವ್ರಿಗೆ ಏನು ಇಷ್ಟ ಇಲ್ಲ, ಆ ಥರ ಎಲ್ಲ. ಆಂಟಿನೂ ನನಗೆ ಅವತ್ತು ಹೇಳೇ ಇಲ್ವಲ್ಲ ಮದುವೆಗಿರೋ ವಿಚಾರನ? ಇಲ್ಲ ಸೂರ್ಯ ಅವರೇ, ನನಗೆ ಗೊತ್ತು ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಾನು ಕಂಡ್ರೆ ನಿಮ್ಗೆ ಇಷ್ಟ ಇಲ್ಲ. ಇಲ್ಲ ರುಕ್ಮಿಣಿಯವರೇ, ದೇವರಾಣಿ ನನ್ನ ಮದುವೆ ಆಗಿದೆ. ಅವ್ರ ಹೆಸರು ನಂದಿನಿ ಅಂತ. ನಂದಿನಿನಾರು ಹೋಗ್ಲಿ, ಏನಾದರೂ ಹೋಗ್ಲಿ, ಅದು ನನಗೆ ಬೇಕಾಗಿಲ್ಲ. ನಂಗೆ ನೀವು ಬೇಕಷ್ಟೇ. ಮದುವೆ ಆಗಿದೆ, ಅವ್ರ ಅಪ್ಪನ ಮನೇಲಿ ಅವ್ರು ಇರಲಿ, ನಾನು ಮದುವೆ ಆಗಿ. ಇದು ಸರಿಲ್ಲ ರುಕ್ಮಿಣಿಯವರೇ. ಇದು ಯಾರು ಒಪ್ತಾರೆ? ನೀವು ಆಡ್ತಿರೋ ಮಾತು ಯಾರು ಒಪ್ಕೋತಾರೆ ಹೇಳಿ? ನನಗೆ ಅವ್ರಿಗೆ ಒಪ್ಪಿಗೆ ಬೇಕಾಗಿಲ್ಲ ಸೂರ್ಯ ಅವರೇ. ಅವ್ರಿಗೆ ಒಪ್ಪಿಗೆ ಎಲ್ಲ ತಗೊಂಡು ನಾನು ಏನು ಮಾಡಲಿ? ನನಗೆ ಬೇಕಾಗಿಲ್ಲ ಅವ್ರಿಗೆ ಒಪ್ಪಿಗೆ ಎಲ್ಲ. ನನಗೆ ಅವ್ರಿಗೆ ಒಪ್ಪಿಗೆ ಎಲ್ಲ ಬೇಕಾಗಿಲ್ಲ. ನನಗೆ ನಿಮ್ಮ ಕಂಡ್ರೆ ತುಂಬ ಇಷ್ಟ. ನೀವು ಮದುವೆ ಆಗಿ ಅಷ್ಟೇ. ಅಲ್ಲ ರುಕ್ಮಿಣಿಯವರೇ, ನನಗೆ ಇಷ್ಟ ಇಲ್ವಲ್ಲ? ಯಾಕೆ ಇಷ್ಟ ಇಲ್ಲ ಸೂರ್ಯ ಅವರೇ? ಏನು ಕಡಿಮೆ ಆಗಿದೆ ನನ್ನಲ್ಲಿ? ಹೇಳಿ. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ಇಷ್ಟ ಇಲ್ಲ ತಾನೇ? ನಾನಂತೂ ಬದುಕಿರೋದಿಲ್ಲ. ನೀವಿಲ್ಲ ಅಂದರೆ ನಾನು ಬದುಕಕ್ಕೆ ಸಾಧ್ಯ ಇಲ್ಲ. ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ